ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಲೈನ್ ಆದ್ರೂ ಒಂದ್ ದಿವಸಕ್ಕೆ ಓದಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಂದು ಶಕ್ತಿ ಕೊಡುತ್ತೆ ಅದು. ದುನಿಯಾ ವಿಜಯ್ ಅಂದ ತಕ್ಷಣ ಕ್ರೈಮ್ ಕಥೆಗಳಿಗೆ ನೋಟೆಡ್ ಅನ್ನೋ ತರದ್ ಆಗ್ಬಿಟ್ಟಿದೆ. ಡ್ರಗ್ ಅನ್ನೋದೇನೆ ಮನೆಗೂ ಪೆಪ್ಪರ್ಮೆಂಟ್ ತರ ಸಿಗೋ ತರ ಆಗಿದೆ. ಪಾಪ ಪ್ರಪಂಚನೇ ಗೊತ್ತಿಲ್ದಿರುವಂತ ಒಬ್ಬ ಪುಟ್ಟ ಹುಡುಗ ನಿಂತ್ಕೊಂಡು ಫೇಮಸ್ ಆಗೋದಕ್ಕೆ ರೀಲ್ಸ್ ಮಾಡ್ತಾನೆ. ಈಗ ನನ್ಗೆ ಅಯ್ಯೋ ಅನಿಸ್ತು. ಅದು ಏನು ಅವನ್ ಮಾಡ್ತಿರೋದು ಕೆಟ್ಟ ಭಾಷೆಯಲ್ಲಿ. ಯಾಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಬಾರ್ದು ಅಂತ ಅಲ್ಲ, ಇವತ್ತು ಓದಿಲ್ದಾರೆ ರಾಜಕಾರಣಿಗಳಾಗ್ಬಿಟ್ಟಿದಾರಲ್ಲ ಸರ್. ಅಲ್ಲ, ಅದಕ್ಕೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹಂಗಾಗಿದೆಯಲ್ಲ. ಒಂದು ಮಾಸ್ಟರ್ ಡಿಗ್ರಿ ಆಗಿದ್ರೆ ಒಂದು ಕಾರ್ಪೊರೇಟರ್ಶಿಪ್ ಕೊಡೋ ತರ ನಾನು ಓಟ್ ಹಾಕೋನು ಯೋಚನೆ ಮಾಡ್ಬೇಕಾದ್ರೆ. ಇವತ್ತು ದುನಿಯಾ ವಿಜಯ್ ಅವರು ನಮ್ ಜೊತೆ ಇದ್ದಾರೆ. ಯಾಕೆ ನಮ್ ಜೊತೆ ಇದ್ದಾರೆ ಅಂದ್ರೆ ಅವರ ಮತ್ತೊಂದು ಸಿನಿಮಾ ಈಗಾಗಲೇ ಸೌಂಡ್ ಮಾಡೋಕ್ಕೆ ಶುರು ಆಯ್ತು. ಸಲಗ ಆಯ್ತು, ಭೀಮಾ ಆಯ್ತು, ಈಗ ಮತ್ತೊಂದು ಕನ್ನಡ ಚಿತ್ರರಂಗದಲ್ಲಿ ಲ್ಯಾಂಡ್ ಮಾರ್ಕ್ ಆಗುವಂತ ಸಿನಿಮಾ ಲ್ಯಾಂಡ್ ಲಾರ್ಡ್. ಸೊ ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡೋದಕ್ಕೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಸ್ವತಃ ಹೀರೋ ನಮ್ಮ ಜೊತೆ ಕೂತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ತಾವೇ ಹೇಗಿದ್ದೀರಾ? ಸೂಪರ್ ಸರ್. ಶಿವ ಅವರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ಇಡೀ ಟೀಮ್ ನ ಕೇಳಿದೆ ಅಂತ ಹೇಳಿ. ಯಾ ಶೋರ್ ಸರ್. ಸರ್ ಏನಿಲ್ಲ, ಆರಂಭದಲ್ಲಿ ನಾನು ನಿಮ್ಮ ಮನೆ ಒಳಗೆ ಬಂದೆ. ಟೇಬಲ್ ಮೇಲೆ ಒಂದು 3 ಪುಸ್ತಕಗಳು ನೋಡಿದೆ. ನಾನು ತುಂಬಾ ಗಮನ ಸೆಳೀತ ಪುಸ್ತಕ. ಒಂದು ಸಂಪೂರ್ಣ ಮಹಾಭಾರತ, ಇನ್ನೊಂದು ಕ್ರೈಮ್ ಕಥೆಗಳು, ಇನ್ನೊಂದು ಅಂಬೇಡ್ಕರ್ ಥಾಟ್ಸ್ ಅಂತ. ಹೌದು. ಇಷ್ಟೊಂದು ಬಿಸಿ ಇರ್ತೀರಿ. ಹೌದು. ಪುಸ್ತಕಗಳನ್ನ ಹೇಗೆ ಓದ್ತೀರಾ ಅಂತ? ಅಂದ್ರೆ ದಿನಕ್ಕೊಂದು ಥಾಟ್ಸ್ ಓದ್ತೀನಿ. ಒಂದೊಂದೇ ಥಾಟ್ಸ್. ಅಂದ್ರೆ ನನ್ನ ಟೈಮ್ ಸಿಗತ್ತೆ. ಅಂದ್ರೆ ಅವಾಗೆಲ್ಲ ನಮ್ಗೆ ಸ್ಕೂಲಲ್ಲಿ ಸುಭಾಷಿತ ಅಂತ ಬರೆದು ಬೋರ್ಡ್ ಮೇಲೆ ಇರೋದು ತುಂಬಾ ತುಂಬಾ ಮೀನಿಂಗ್ಫುಲ್ ಆಗಿರೋದು, ಚಿಕ್ಕದಾಗಿರೋದು. ಚಿಕ್ಕವಾಗಿರೋದು. ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಲೈನ್ ಆದ್ರೂ ಒಂದ್ ದಿವಸಕ್ಕೆ ಓದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ನನಗೆ ಅದೊಂದು ಮಾನಸಿಕವಾಗಿ ತುಂಬಾ ಒಂದು ಶಕ್ತಿ ಕೊಡತ್ತೆ ಅದು. ಇನ್ನೊಂದು ಮಹಾಭಾರತದಲ್ಲಿ ಅಂದ್ರೆ ಇವತ್ತು ಮಹಾಭಾರತ ಬಿಟ್ಟು ನಾವು ಸಿನಿಮಾ ಮಾಡಕ್ ಆಗದೇ ಇಲ್ಲ. ರಾಮಾಯಣ ಮಾಡ್ಬೇಕು, ಇಲ್ಲ ಮಹಾಭಾರತ ಮಾಡ್ಬೇಕು. ನಿಜ. ಎರಡರಲ್ಲೇ ನಾವು ಇಲ್ಲಿವರೆಗೂ ಸಿನಿಮಾ ಮಾಡಿರೋದು. ಅದ್ಬಿಟ್ರೆ ಸೈನ್ಸ್ ಫಿಕ್ಷನ್ ಮಾಡ್ಬೇಕು. ಹೌದು. ಸೊ ಹಂಗಾಗಿ ಅದ್ರದ್ದು ವಿಷಯಗಳೇನಾನ ಒಂದು ಚಿಕ್ಕದಾಗಿ ನಮ್ಗೇನ ಹೆಲ್ಪ್ ಆಗತ್ತಾ ನಮ್ಮ ಸಿನಿಮಾಗಳಿಗೆ ಅಂತ ಅದೊಂದೆರಡು ಪೇಜ್ ಓದಕ್ಕೆ ಪ್ರಯತ್ನ ಪಡ್ತೀನಿ. ಬಿಡುವಿದ್ದಾಗ ಓದ್ತಿರ್ತೀನಿ. ಈ ಟ್ರಾವೆಲ್ ಅಲ್ಲಿ ಓದಕ್ ಆಗಲ್ಲ. ಆಸ್ ಇಟ್ ಈಸ್ ಕ್ರೈಮ್ ಕಥೆಗಳು ಅಂದ್ರೆ ಒಂದ್ ಸ್ವಲ್ಪ ನಾವು ಈ ಸಿನಿಮಾದಲ್ಲಿ ಕ್ರೈಮ್ ನ ತಗೊಂಡು ಹೋಗೋದ್ರಿಂದ ಅದನ್ನ ಒಂಚೂರು ಸುಮ್ನೆ ಒಂದ್ ಸಣ್ಣದಾಗಿ ಇಷ್ಟಪಡ್ತೀನಿ ಅವಾಗ. ಅಲ್ಲ, ಈಗ ದುನಿಯಾ ವಿಜಯ್ ಅಂದ ತಕ್ಷಣ ಕ್ರೈಮ್ ಕಥೆಗಳಿಗೆ, ಕ್ರೈಮ್ ಸಿನಿಮಾಗಳಿಗೆ ನೋಟೆಡ್ ಅನ್ನೋ ತರದ್ ಆಗ್ಬಿಟ್ಟಿದೆ. ಹಾಗಾಗಿ ಎಷ್ಟು ಕ್ರೈಮ್ ಕಥೆಗಳನ್ನ ದಿನಕ್ಕೆ ಪೇಜಿನ ತಿರುವಾಕ್ಬಹುದು ಅಂತ. ಅದು ಫ್ರೀ ಇದ್ರೆ ಓದ್ತೀನಿ, ಇಲ್ಲ ಅಂತಂದ್ರೆ ತಿಳ್ಕೊತೀನಿ ಏನಾಗಿದೆ ಅಂತ. ಈಗ ಯಾವ್ದೋ ಒಂದು ಖಾಸಗಿ ವಾಹಿನಿಲಿ ನೋಡಿದೆ, ಒಂದು ಡ್ರಗ್ಸ್ ಜಾಲನ ಹಿಡಿದಿರೋದು. ದಟ್ ಈಸ್ ಆಲ್ಸೋ ಕ್ರೈಮ್ ಅಲ್ಲ. ಅದು ಹೆಂಗೆ ಅಪ್ಡೇಟೆಡ್ ಆಗ್ತಾ ಇದೆ. ಅದು ಇವತ್ತು ಏನು ಡ್ರಗ್ ಅನ್ನೋದೇನೆ ಇವತ್ತು ಮನೆಗೂ ಪೆಪ್ಪರ್ಮೆಂಟ್ ತರ ಸಿಗೋ ತರ ಆಗಿದೆ ಎಲ್ಲ ಮಕ್ಕಳಿಗೆ. ಮುಂದೆ ಒಂದ್ ದಿವಸ ತುಂಬಾ ಕಷ್ಟ ಆಗುತ್ತೆ. ಇದು ನಾವು ಇವತ್ತು ಆಸ್ ಎ ಪೇರೆಂಟ್ಸ್ ನಾವು ಕೂಡ ಲೈಕ್ ಜವಾಬ್ದಾರಿ ವಹಿಸ್ಕೊಂಡು ಏನ್ ನಡೀತಾ ಇದೆ ಅಂತ ಹುಡ್ಕೋದಾಗ್ಲಿ. ನಾನ್ ಮೊನ್ನೆ ಒಂದು ಸಿನಿಮಾ ಬಗ್ಗೆ ಮಾತಾಡಿದಾಗ ಒಂದು ಮಾನ್ಯ ಸರ್ಕಾರಕ್ಕೆ ಮತ್ತೆ ಮಾನ್ಯ ಕಮಿಷನರ್ ಅವ್ರಿಗೆ ಕೇಳ್ಕೊಂಡಿದ್ದೆ, ಸಾಧ್ಯತೆ ಇದೆಯಾ ಅಂದ್ರೆ ಅಂಡರ್ 18 ಇರೋ ಮಕ್ಕಳು, ಗಂಡು ಮತ್ತೆ ಹೆಣ್ಮಕ್ಕಳಿಗೆ ನಾವೇನ್ ಫೋನು ಕೊಡ್ತೀವಿ, ಅದಕ್ಕೆ ಒಂದು ಮಾಡಬಹುದು, ತಂದೆ ತಾಯಿ ಆಧಾರ್ ಕಾರ್ಡ್ ಮೇಲೆ ಮಾತ್ರ ಕೊಡ್ಬೇಕು. ಕರೆಕ್ಟ್. ಒಂದು. ಎರಡನೇದು, ಆ ಫೋನ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋ ಪರ್ಮಿಷನ್ ಪೇರೆಂಟ್ಸ್ಗೆ ಕೊಡ್ಬೇಕು. ಅವಾಗ ಆ ಮಕ್ಕಳು 18 ವರ್ಷದ ಕೆಳಪಟ್ಟು ಏನೇನು ಮಾಡ್ತಿರ್ತಾರೋ ಅವೆಲ್ಲವನ್ನೂ ಇವತ್ ನಾವು ತಂದೆ ಮತ್ತೆ ತಾಯಿ ಅದನ್ನ ನೋಡಂಗಿದ್ರೆ ಮಾತ್ರ ಅವ್ರಿಗೆ ಫೋನ್ ಸೌಲಭ್ಯ ಕೊಡ್ಬೇಕು. ಇಲ್ಲ ಅಂದ್ರೆ ಕೊಡಬಾರ್ದು ಅನ್ನೋ ಒಂದು ಪರ್ಮಿಷನ್ ಕೊಡಕ್ ಸಾಧ್ಯನಾ? ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಮಕ್ಕಳೇ ಮುಂದಿನ ಆಸ್ತಿ ಎಲ್ಲಾನು. ಸೊ ಹಾಗಾಗಿ ಈ ತರದ್ದೇನೇನೋ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಒಳ್ಳೆ ಯೋಚನೆ. ಬಟ್ ಜಾರಿ ಮಾಡೋ ಆಸಕ್ತಿ ಆಸ್ಟ್ರೇಲಿಯಾ ಅಲ್ಲಿ ಮತ್ತೆ ಇನ್ನೊಂದ್ 2-3 ಕಂಟ್ರಿಲಿ ಅದು ಜಾರಿಗೆ ಬಂದಿದೆ. ಓಕೆ. ಬಿಲೋ 18 ಮಕ್ಕಳು, ಬಿಲೋ 14 ಮಕ್ಕಳು ಏನೋ, ಇನ್ಕ್ಲೂಡಿಂಗ್ ಅವ್ರದ್ದು ಯಾವ ತರ ಲೈಸೆನ್ಸು ಕೊಡೋದಿಲ್ಲ ಅಲ್ಲಿ. ಇನ್ಸ್ಟಾಗ್ರಾಮ್ ನೋಡೋದಾಗ್ಲಿ, ಅವ್ರ ಪರ್ಸನಲ್ ಫೇಸ್ಬುಕ್ ಇಟ್ಕೊಳ್ಳೋದಾಗ್ಲಿ, ಅದೆಲ್ಲ ನೋಡೋದು. ಇವತ್ತು ನಾವೇನ್ ಮಾಡಿದೀವಿ ಇಲ್ಲಿ, ಪಾಪ ಪ್ರಪಂಚನೇ ಗೊತ್ತಿಲ್ದಿರುವಂತ ಒಬ್ಬ ಪುಟ್ಟ ಹುಡುಗ ನಿಂತ್ಕೊಂಡು ಫೇಮಸ್ ಆಗೋದಕ್ಕೆ ರೀಲ್ಸ್ ಮಾಡ್ತಾನೆ. ಈಗ ನಾನು ಆ ಹುಡುಗನ ನೋಡ್ದೆ. ಆ ಹುಡುಗನ ಹೆಸರು ಹೇಳೋದ್ ಬೇಡ, ನನ್ಗೆ ಅಯ್ಯೋ ಅನಿಸ್ತು. ಅದು ಏನು ಅವನ್ ಮಾಡ್ತಿರೋದು ಕೆಟ್ಟ ಭಾಷೆಯಲ್ಲಿ. ಇವೆಲ್ಲವನ್ನು ಮಾಡಿದಾಗ ಏನಾಗುತ್ತೆ,
100% ಅದನ್ನ ನೋಡಿ ಇನ್ನೊಬ್ಬ ಯಾರೋ ಹುಡುಗ ಟೆಂಪ್ಟ್ ಆಗಿ ನಾನು ಅದನ್ನ ಮಾಡಬೇಕು ಅಂತಾನೆ. ಈ ತರದ್ದು ಪರ್ಮಿಷನ್ಗಳು ಕೊಟ್ರೆ ಮಾನ್ಯ ಸರ್ಕಾರದವರಾಗ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಅಥವಾ ಮಾನ್ಯ ಉಚ್ಚ ನ್ಯಾಯಾಲಯ ಆಗ್ಬೋದು, ಇದನ್ನ ಕೊಟ್ರೆ ಖಂಡಿತವಾಗ್ಲೂ ನಾವು ಒಂದು ಮಕ್ಕಳನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೋದು ಅಂತ ಅನ್ಕೊಂಡಿದೀವಿ. ಕರೆಕ್ಟ್ ಸರ್. ಈ ವಿಷಯಕ್ಕೆ ಕ್ರೈಮ್ ಕಥೆಗಳನ್ನ ಓದ್ತಾರೆ. ನಿಜ. ನಿಮ್ಮ ಸಲಗ ಆಗಿರ್ಬೋದು ಅಥವಾ ಭೀಮಾ ಆಗಿರ್ಬೋದು, ಭೀಮಾದಲ್ಲಿ ಈ ವಿಚಾರನ ಇಟ್ಕೊಂಡು ಸಾಕಷ್ಟು ಪರಿಣಾಮಕಾರಿಯಾಗಿ ನೀವು ಅದನ್ನ ಬಿಂಬಿಸಿದ್ರಿ ಕೂಡ, ಅದು ಎಫೆಕ್ಟ್ ಆಯ್ತು ಕೂಡ. ಹೌದು, ನೀವೇ ಹೇಳ್ದಂಗೆ ಒಂದು ಖಾಸಗಿ ಚಾನಲ್ ನಿಮ್ಮ ಜೊತೆ ಮಾತಾಡುತ್ತೆ ಅಂದ್ರೆ ದಟ್ ಈಸ್ ಎಫೆಕ್ಟ್. ಅದು ಎಕ್ಸಾಕ್ಟ್ಲಿ. ಹೌದು. ಈ ತರದ ಬೆಳವಣಿಗೆಗಳು ಎಲ್ಲಾ ಕಡೆ ಗಲ್ಲಿ ಗಲ್ಲಿಯಲ್ಲಿ ನಡೀತದೆ. ಬಟ್ ಇನಿಷಿಯೇಟಿವ್ ತಗೊಂಡ್ ಆ ಮನಸ್ಥಿತಿ ಇರೋಂಥವ್ರು ಬೇಕು. ಅದು ಆಗ್ತಾ ಇಲ್ಲ ಸರ್. ಎಲ್ಲರೂ ತಗೋಬೇಕು ಸರ್. ಈಗ ನಾನು ಅದೇ ಹೇಳಿದೆ, ಕಾರ್ಪೊರೇಟರ್ಗಳನ್ನ ದಯಮಾಡಿ ಕೇಳಿ. ಕಾರ್ಪೊರೇಟರ್ಗಳ ಪರ್ಮಿಷನ್ ಇಲ್ದಿರ ಒಂದ್ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ, ಒಂದ್ ಗೋಡೆ ಎತ್ತಕ್ಕಾಗಲ್ಲ, ಒಂದ್ ಮೋರಿ ತೋಡಕ್ಕಾಗಲ್ಲ ಅನ್ನೋದಾದ್ರೆ, ಯಾರೋ ಒಬ್ರು ಮಕ್ಕಳ ಬದುಕನ್ನ ತುಂಬಾ ಆಳಕ್ಕೆ ತೋಡಿ ತಳ್ತಾ ಇದ್ದಾನಲ್ಲ ಡ್ರಗ್ಸ್ ಮಾರೋನು, ಅದಕ್ಕೆ ಯಾಕೆ ಕಾರ್ಪೊರೇಟರ್ ಜವಾಬ್ದಾರಿ ಆಗಿರಬಾರ್ದು? ಯಾಕೆ ಅವ್ರ ಜವಾಬ್ದಾರಿ ವಹಿಸ್ಕೋಬಾರ್ದು? ಖಂಡಿತ. ಹೌದು, ಪ್ರತಿಯೊಂದಕ್ಕೂ ಬರ್ತೀರ, ಇದಕ್ಕೆ ಯಾಕೆ ಬರಲ್ಲ? ಹೌದು, ಇದು ನನ್ನ ಆಸೆ. ಇಲ್ಲ, ಇದು ಒಳ್ಳೆ ಯೋಚನೆ. ಸೊ ಎಲ್ಲೋ ಒಂದ್ ಕಡೆಗೆ ವಿಜಯ್ ಅವರು ಇಷ್ಟೊಂದೆಲ್ಲ ತುಂಬಾ ಆಳವಾಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ ಯಾಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಬಾರ್ದು ಅಂತ? ಇಲ್ಲ, ನನ್ಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್. ನನ್ಗೆ ಸಿನಿಮಾಲ್ ಏನ ಸಾಧನೆ ಮಾಡ್ಬೇಕು ಅನ್ನೋ ಆಸೆ. ಎಲ್ಲಿರ್ತೀವೋ ಅಲ್ಲಿಂದಾನೇ ಮಾಡ್ಬೋದು. ಹೌದು, ಅಲ್ಲೇ ಬರ್ಬೇಕಂತ ಇಲ್ಲ. ನಾವು ಸರ್ ರಾಜಕೀಯ ಅನ್ನೋದು ಅದು ಕೂಡ ನಾವು LKG, UKG, ಪ್ರೀ ನರ್ಸರಿ ಆ ತರ ಎಲ್ಲ ಓದಿ ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿದ್ರೆ ಮಾತ್ರ ನಾವು ರಾಜಕೀಯಕ್ಕೆ ಎಂಟ್ರಿ ಆಗ್ಬೋದು. ಅಲ್ಲ, ಇವತ್ತು ಓದಿಲ್ದಾರೆ ರಾಜಕಾರಣಿಗಳಾಗ್ಬಿಟ್ಟಿದಾರಲ್ಲ ಸರ್. ಅಲ್ಲ, ಅದಕ್ಕೆ ಇವತ್ತು ನಮ್ ದೇಶದ ಪರಿಸ್ಥಿತಿ ಹಂಗಾಗಿದೆಯಲ್ಲ. ಕರೆಕ್ಟ್. ಅಲ್ಲ, ಅದು ಏನು ಮಾಡಕ್ಕಾಗಲ್ಲ. ಮೊದ್ಲಿಂದ ಬಂದಂತ ಆ ಪದ್ಧತಿನ ರೂಢಿಸ್ಕೊಂಡ್ಬಂದಿದ್ದಾರೆ ಅಂತ. ಅಲ್ಲ, ನಾವು ಅದನ್ನ ತಿದ್ಕೊಂಡು ಹೋಗ್ಬೇಕು. ಅಂದ್ರೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಮಾಸ್ಟರ್ ಡಿಗ್ರಿ ಆಗಿದ್ರೆ ಒಂದು ಕಾರ್ಪೊರೇಟರ್ಶಿಪ್ ಕೊಡೋ ತರ ನಾನು ವೋಟ್ ಹಾಕೋ ಯೋಚನೆ ಮಾಡ್ಬೇಕಾದ್ರೆ ಈ ತರದ ಒಂದು ಕಾನೂನು ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕಾನೂನ್ನ ಹೊರತುಪಡಿಸಿ ನಾನು ಯಾವತ್ ಪರ್ಸನಲ್ ಆಗಿ ಯೋಚನೆ ಮಾಡ್ತೀನೋ, ಎಷ್ಟು ವಿದ್ಯಾವಂತ. ಈಗ ಮನೆಗೆ ಹೋದ್ರೆ ಒಂದ್ ಮದುವೆ ಮಾಡಕ್ ಹೋದ್ರೆ ಏನ್ ಓದಿದ್ಯಪ್ಪ, ಏನ್ ಓದಿದಾಳೆ ಹೆಣ್ಮಗಳು ಅಂತಾರೆ. ಅದೇ ನಾವು ಒಬ್ಬ ಕಾರ್ಪೊರೇಟರ್ ನೀವು ಏನ್ ಓದಿದ್ದೀರಾ ಅಂತ ಕೇಳಲ್ಲ. ನೀವು ದುಡ್ಡು ಕೊಡ್ತೀರಾ ಎಲೆಕ್ಷನ್ಗೆ, ನಾವು ನಿಮ್ಗೆ ವಾಪಸ್ ವೋಟ್ ಹಾಕ್ತೀವಿ ಅಂತ ಕೇಳ್ತಾ ಇದೀವಿ. ಕಾರ್ಪೊರೇಟರ್ ಲೆವೆಲ್ ಪರಿಸ್ಥಿತಿಯಲ್ಲಿ ಅಲ್ವಾ? ಇನ್ನು ದೊಡ್ಡ ಎಲೆಕ್ಷನ್ ಬಂದಾಗ ಜಾಸ್ತಿ ಕೇಳ್ತಾ ಇದೀವಿ. ನಿಜ. ಹೌದು, ನಮ್ಮನ್ನ ನಾವು ತಿದ್ಕೋಬೇಕು. ನೀನ್ ಏನ್ ಓದಿದ್ಯಾ, ನೀನ್ ಏನ್ ಗೊತ್ತು ರಾಜಕೀಯ, ಇಲ್ಲಿ ತೋರ್ಸೋದನ್ನ ಕೊಡು. ಇಲ್ಲಿ ನಾನು ಮಾರ್ಕ್ಸ್ ಕೊಡು, ನಿನ್ ವರ್ಕ್ ಕೊಡು. ನಾನು ಆಮೇಲೆ ನಿನ್ ವೋಟ್ ಹಾಕದ ಬೇಡವಾ ಯೋಚನೆ ಮಾಡ್ತೀನಿ. ಎಲ್ಲರೂ ಭಯ ಬಿದ್ದು ಹೋಗ್ತಾರೆ. ಸೊ ಬಹುಶಃ ಈ ವ್ಯವಸ್ಥೆ ಸರಿ ಹೋಗಲ್ವಾ ಸರ್? ವ್ಯವಸ್ಥೆ ಸರಿ ಹೋಗಬಹುದು. ಅದಕ್ಕೆ ಎಲ್ಲರೂ ವಿದ್ಯಾವಂತರಾಗಿ ಅಥವಾ ಈ ಒಂದು ಎಚ್ಚರಿಕೆಯಿಂದಿದ್ರೆ ಮಾತ್ರ ನಾವು ಇರೋ ಕರಪ್ಷನ್ ತಡೆಯಕ್ಕೆ ಸಾಧ್ಯತೆ ಇದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.